ಸೌಂದರ್ಯದ ಪ್ರತೀಕದಂತಿದ್ದಂತಹ ಕೇರಳದ ವೈನಾಡ್ನಲ್ಲಿ ಪ್ರಕೃತಿಯ ಮುನಿಸು ಎಲ್ಲವನ್ನ ಸರ್ವನಾಶ ಮಾಡಿಬಿಟ್ಟಿದೆ. ಸುಂದರ ಗ್ರಾಮಗಳಿದ್ದಂತಹ ಪ್ರದೇಶದಲ್ಲಿ ಕೇವಲ ಅವಶೇಷಗಳು ಮಾತ್ರ ಪತ್ತೆಯಾಗಿದೆ. ಇನ್ನೊಂದು ಕಡೆಗೆ ಸಾವಿನ ಸಂಖ್ಯೆ ಈಗಾಗಲೇ 200ಕ್ಕೂ ಹೆಚ್ಚು ದಾಟಿದ್ದು, ಕ್ಷಣಕ್ಕೂ ಇದರ ನಂಬರ್ ಇನ್ನಷ್ಟು ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ ಏನಾಗ್ತಾ ಇದೆ ಕೇರಳದಲ್ಲಿ ಅನ್ನೋದು ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ವಯನಾಡ್ನಲ್ಲಿ ರಣಭೀಕರ ಜಲಪ್ರಳಯ, ಮಳೆ, ನದಿ ಅಬ್ಬರ, ಗುಡ್ಡಗಳ ಕುಸಿತ. ಕೇರಳದ ವಯನಾಡು ಪ್ರಾಕೃತಿಕ ವಿಕೋಪಕ್ಕೆ ನಲುಗಿ ಹೋಗಿದೆ. ಕಂಡು ಕೇಳರಿಯದ ಜಲಪ್ರಳಯ ವಯನಾಡ್ನ ಸೊಬಗನ್ನೇ ನುಂಗಿ ಹಾಕಿದೆ. ನಿರಂತರ ಮಳೆ, ನದಿ ಅಬ್ಬರ, ಗುಡ್ಡಗಳ ಕುಸಿತ 4 ಊರುಗಳನ್ನ ಆಪೋಷಣ ಪಡೆದಿದೆ. ಮೆಪ್ಪಾಡಿ, ಮುಂಡಕೈ, ಚುರಲ್ಮಾಲ, ಅಟ್ಟಮಾಲ, ನೋಲ್ಪುಜಾ ಗ್ರಾಮಗಳಲ್ಲಿ ಕೆಸರು ಮಿಶ್ರಿತ ನೀರು ತುಂಬಿ ಹೋಗಿದೆ. ಮೃತಪಟ್ಟವರ ಶವ ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರಿಕೆ. ನದಿ ಮಣ್ಣಿನ ರಾಶಿ, ಪೊದೆಗಳಲ್ಲಿ ಶವಗಳು. ರೋಪ್ವೇ ಮೂಲಕ ಶವ ಸಾಗಣೆ ಕಾರ್ಯ. ವಯನಾಡು ಜಲಪ್ರಳಯದಲ್ಲಿ ಇಲ್ಲಿ ತನಕ 270ಕ್ಕೂ ಹೆಚ್ಚು ಜನ ಮರಣ ಹೊಂದಿದ್ದಾರೆ. ಚಲಿಯಾರ್ ನದಿಯಲ್ಲಿ 83 ಶವ ಪತ್ತೆಯಾಗಿದೆ. 1952ಕ್ಕೂ ಹೆಚ್ಚು ಜನರನ್ನ ರಕ್ಷಿಸಲಾಗಿದೆ. 91ಕ್ಕೂ ಹೆಚ್ಚು ಮಂದಿ ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ. ಶವಗಾರೆಗಳು ಶವಗಳಿಂದ ತುಂಬಿ ಹೋಗಿದೆ. ಚುರಲ್ಮಾಲಾದಲ್ಲಿ 400 ಮನೆಗಳಲ್ಲಿ ಬರೀ 30 ಮನೆ ಮಾತ್ರ ಉಳಿದಿದೆ. ಸಾವಿರಾರು ಮಂದಿ ಕೆಸರಿನಲ್ಲಿ ಹೂತು ಹೋಗಿದ್ದಾರೆ. ಭಾರೀ ಮಳೆ ನಡುವೆಯೇ ನದಿ ಮಣ್ಣಿನ ರಾಶಿ, ಪೊದೆಗಳ ನಡುವೆ ಶವಗಳನ್ನ ಹೆಕ್ಕಿ ತೆಗೆಯಲಾಗ್ತಾ ಇದೆ. ಭಾರೀ ಮಳೆ ಕಾರಣ ಚಲಿಯಾರ್ ನದಿ ಮತ್ತೆ ಅಪಾಯದ ಮಟ್ಟವನ್ನ ಮೀರಿದೆ. ರಕ್ಷಣಾ ಕಾರ್ಯಾಚರಣೆಗಾಗಿ ಚುರಲ್ಮಾಲಾದಿಂದ ಸೇನೆ ನಿರ್ಮಿಸಿದ್ದ ತಾತ್ಕಾಲಿಕ ಸೇತುವೆ ಕೂಡ ಮುಳುಗಡೆಯಾಗಿದೆ. ಚಾಲಿಯಾರ್ ನದಿಯಲ್ಲಿ ಶವಗಳು ಕೊಚ್ಚಿಕೊಂಡು ಬರುವುದು ಮುಂದುವರೆದಿದೆ. ಈ ಮಧ್ಯೆ ಸೇನೆ ಎನ್ಡಿಆರ್ಎಫ್ ಭರದಿಂದ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಿದೆ. ರೋಪ್ವೇಗಳಲ್ಲಿ ಹೆಲಿಕಾಪ್ಟರ್, ಹಗ್ಗದ ಸಹಾಯದಿಂದ ಶವ ಸಾಗಿಸುವ ಕಾರ್ಯ ನಡೀತಾ ಇದೆ. ಚುರಲ್ಮಲದಲ್ಲಿ ನೀರಿನ ಹರಿವಿನ ಪ್ರಮಾಣ ಏರಿಕೆ. ರಭಸವಾಗಿ ಹರಿತಾ ಇರುವ ಕೆಸರು ಮಿಶ್ರಿತ ನೀರು. ಇನ್ನು ಚುರಲ್ಮಲದಲ್ಲಿ ನೀರಿನ ಹರಿವಿನ ಪ್ರಮಾಣ ಏರಿಕೆಯಾಗಿದೆ. ರಭಸವಾಗಿ ಹರಿತಾ ಇರುವ ಕೆಸರು ಮಿಶ್ರಿತ ನೀರು ಬಹಳ ಸಮಸ್ಯೆ ತರುವುದನ್ನು ಮುಂದುವರೆಸಿದೆ. ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿ ಉಂಟಾಗಿದೆ. ಮುಂದಿನ 2 ದಿನಗಳಲ್ಲಿ ವಯನಾಡ್ ಹಾಗೂ ಇತರೆ ಹಲವು ಜಿಲ್ಲೆಗಳಲ್ಲಿ ಹೆಚ್ಚಿನ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಇಡುಕ್ಕಿ, ತ್ರಿಶೂರ್, ಪಾಲಕ್ಕಾಡ್, ಮಲಪ್ಪುರಂ, ಕೋಝಿಕೋಡ್, ಕಣ್ಣೂರು ಹಾಗೂ ಕಾಸರಗೋಡು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಕನ್ನಡಿಗರ ರಕ್ಷಣೆಗೆ ಮುಂದಾದ ಸರ್ಕಾರ. ವಯನಾಡಿಗೆ ಸಚಿವ ಸಂತೋಷ್ ಲಾಡ್. ಈ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸೂಚನೆ ಮೇರೆಗೆ ಸಂತೋಷ್ ಲಾಡ್ ಅವರು ಪ್ರವಾಹ ಪೀಡಿತ ವಯನಾಡಿಗೆ ಭೇಟಿ ಕೊಟ್ಟಿದ್ದಾರೆ. ಕನ್ನಡಿಗರ ರಕ್ಷಣೆಗೆ ನೆರವಾಗಲಿದ್ದಾರೆ. ನೆರೆ ಪೀಡಿತ ಪ್ರದೇಶಕ್ಕೆ ತೆರಳಿದ ಬಳಿಕ ಮಾತನಾಡಿದ ಸಚಿವ ಸಂತೋಷ್ ಲಾಡ್, ಬಹಳ ದೊಡ್ಡ ಮಟ್ಟದಲ್ಲಿ ಅನಾಹುತ ಸಂಭವಿಸಿರುವುದರಿಂದ ಕಾರ್ಯಾಚರಣೆ ಮುಗಿಯುವುದಕ್ಕೆ ಇನ್ನೂ 15 ದಿನ ಬೇಕು. ರಾಜ್ಯದ ಪ್ರವಾಸಿಗರು ಸಂಕಷ್ಟಕ್ಕೆ ಸಿಲುಕಿಲ್ಲ. ನಾಪತ್ತೆಯಾದ ಕನ್ನಡಿಗರು ಇಲ್ಲಿಯೇ ವಾಸ ಇದ್ರು ಅಂದ್ರು. ಒಂಥರ ಈ ಲ್ಯಾಂಡ್ಸ್ಕೇಪ್ ಎಲ್ಲಿ ಹೋಗಿದೆ ಅಂತ ಹೇಳೋಕ್ಕೂ ಆಗೋದಿಲ್ಲ, ಊಹೆನೂ ಮಾಡೋಕ್ಕಾಗಲ್ಲ. ಈ ರೆಸ್ಕ್ಯೂ ಆಪರೇಷನ್ ಇರ್ತಕ್ಕಂಥ ನೋಡಿದ್ರೆ ಇನ್ನು 15 ದಿವಸನೂ ಕಮ್ಮಿ ಆಗುತ್ತೆ ಅಂತ ನನ್ನ ಅನುಭವ. ಇದು ಒಂದು ಭಾಳ ದೊಡ್ಡ ಸ್ಕೇಲ್ ಆಗಿರ್ತಕ್ಕಂಥ ರೆಸ್ಕ್ಯೂ ಆಪರೇಷನ್ಸ್ ನಡೀತಾ ಇದೆ. ಇನ್ನು ಕಾದು ನೋಡಬೇಕು. ಒಂದೇ ಒಂದು ಡಾಕ್ಟರು ಯಾರು ಟೂರಿಸ್ಟ್ ಆಗಿ ಇಲ್ಲಿ ಬಂದಿರತಕ್ಕಂಥವ್ರು ಬೆಂಗಳೂರಿಂದ ಬಂದಿರತಕ್ಕಂಥ ಮಾಹಿತಿ ಇದೆ. ಬಟ್ ಈಸ್ ಫ್ರಮ್ ಒರಿಸ್ಸಾ ಅಂತ. ಸೊ ನೀವು ಪರ್ಟಿಕ್ಯುಲರ್ ಆಗಿ ಕೇಳಿರ್ತಕ್ಕಂಥ ಕನ್ನಡಿಗರು ಆ ಥರ ಯಾರಿಲ್ಲ ಸದ್ಯಕ್ಕೆ, ಸೋಫಾರ್ ಇಲ್ಲ. ಬಟ್ ಯಾರು ತೀರೋಗಿಲ್ಲ. ಇಲ್ಲಿ ಟ್ರೀಟ್ಮೆಂಟ್ಸ್ ಕೊಡ್ತಾ ಇದ್ದೀವಿ. ಇಲ್ಲಿ ನಮ್ಮ ರೆಸ್ಕ್ಯೂ ಶೆಲ್ಟರ್ನಲ್ಲಿ ಇದ್ದಾರೆ. ಇನ್ನು ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಪರಿಹಾರ ಕಾರ್ಯಗಳು, ಸಂತ್ರಸ್ತರ ರಕ್ಷಣೆ ಸೇರಿದಂತೆ ಅಗತ್ಯ ಇರೋ ಎಲ್ಲಾ ರೀತಿಯ ನೆರವುಗಳಿಗೆ ಕೇರಳ ಸರ್ಕಾರದ ಜೊತೆಗೆ ಕೈ ಜೋಡಿಸುವುದಾಗಿ ಸಿಎಂ ಸಿದ್ದರಾಮಯ್ಯ ಭರವಸೆ ಕೊಟ್ಟಿದ್ದಾರೆ. ಕೇರಳ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದೆ. ಏನೆಲ್ಲ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅವೆಲ್ಲ ಮಾಡ್ತೀವಿ. ವಿಲ್ ಬಿ ವಿತ್ ದಿ ಕೇರಳ ಗೌರ್ಮೆಂಟ್. ಅಲ್ಲಿ ಯಾರ್ಯಾರು ತೊಂದರೆಗೆ ಈಡಾಗಿದ್ದಾರೆ ಅವ್ರ ಜೊತೆ ಏನೆಲ್ಲ ನಾವು ಇರ್ತೀವಿ ಅಂತ ಹೇಳಿದ್ದೀನಿ. ಎಲ್ಲ ಸಹಾಯನೂ ಕೂಡ ಮಾಡ್ತೀವಿ ಅಂತ ಹೇಳಿದ್ದೇನೆ. ಈಗಾಗಲೇ 2 IAS ಆಫೀಸರ್ಗಳನ್ನ ಕಳಿಸಿದ್ದೀನಿ. ಆಮೇಲೆ ಸಂತೋಷ್ ಲಾಡ್ ಅವ್ರನ್ನ ಮಿನಿಸ್ಟರ್ನ ಡೆಪ್ಯೂಟ್ ಮಾಡಿದ್ದೀನಿ. ಅಲ್ಲಿ ರಕ್ಷಣಾ ಕಾರ್ಯಕ್ಕೆ NDRFನಿಂದ ಮತ್ತು ಸೈನ್ಯದಿಂದ ಎಲ್ಲ ಜನಗಳು ಕೂಡ ಕರ್ನಾಟಕದಿಂದ ಹೋಗಿದ್ದಾರೆ. ದುರಂತದ ಸ್ಥಳಕ್ಕೆ ಇಂದು ರಾಹುಲ್, ಪ್ರಿಯಾಂಕಾ ಭೇಟಿ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಇಂದು ಭೂಕುಸಿತ ಪೀಡಿತ ಪ್ರದೇಶ ವಯನಾಡ್ಗೆ ಭೇಟಿ ಕೊಡಲಿದ್ದು, ಪ್ರಕೃತಿ ವಿಕೋಪದಿಂದ ಹಾನಿಗೆ ಒಳಗಾದ ಹಲವಾರು ಕುಟುಂಬಗಳನ್ನ ಭೇಟಿ ಮಾಡಲಿದ್ದಾರೆ ಅಂತ ಮೂಲಗಳು ತಿಳಿಸಿದೆ. ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರು ನಿನ್ನೆ ಬೆಳಗ್ಗೆ ವಯನಾಡ್ಗೆ ಭೇಟಿ ಕೊಡಬೇಕಾಗಿತ್ತು. ಆದರೆ ನಿರಂತರ ಮಳೆ ಮತ್ತು ಪ್ರತಿಕೂಲ ಹವಾಮಾನದಿಂದಾಗಿ ಅವರು ತಮ್ಮ ಭೇಟಿಯನ್ನ ಮುಂದೂಡಿದರು. ಇಂದು ಉಭಯ ನಾಯಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಮೆಪ್ಪಾಡಿಯ ಸೇಂಟ್ ಜೋಸೆಫ್ ಶಾಲೆಯಲ್ಲಿರುವ ಪರಿಹಾರ ಶಿಬಿರಗಳಿಗೆ ಹಾಗೂ ಮೆಪ್ಪಾಡಿಯ ಡಾಕ್ಟರ್ ಮೂಫನ್ಸ್ ಮೆಡಿಕಲ್ ಕಾಲೇಜಿಗೂ ಭೇಟಿ ಕೊಡಲಿದ್ದಾರೆ. ಒಟ್ನಲ್ಲಿ ಕೇರಳದ ವಯನಾಡು ಪ್ರಾಕೃತಿಕ ವಿಕೋಪಕ್ಕೆ ನಲುಗಿ ಹೋಗಿದೆ. ಕಂಡು ಕೇಳರಿಯದ ಜಲಪ್ರಳಯ ಸಾವಿನ ಕೇಕೆ ಮುಂದುವರೆಸಿದ್ದು, ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.